ಪಾಪವ ಸುಂದ್ರಿ ಒಂದಿನ ಲಂಚ ಪಂಚ ಏನು ತಗೊಳಾರ್ದಾಕಿ ಎಂತದ್ ಬಂತ ನೋಡವ. ಅದಕ್ಕ ಸ್ಟೇಷನ್ಕ ಕರ್ಕೊಂಡು ಹೋಗ್ಯಾರ ಅಂತ ನೋಡವ. ಜೈಲಿಗೆ ಹಾಕ್ತಾರ ಏನ್ ತಪ್ಪು ಮಾಡಿರ್ಬೇಕು ನೋಡವ. ಅಂತ ಮನುಷ್ಯಳಲ್ಲಕಿ ಹಂಗೆ ಸುಮ್ನೆ ಕರ್ಕೊಂಡು ಹೋಗ್ತಾರತ್ತೆ. ಏನಾದ್ರೂ ತಪ್ಪು ಮಾಡಿದಲ್ಲೇ ಕರ್ಕೊಂಡು ಹೋಗಿರ್ತಾರೆ. ಏನಾದ್ರೂ ಮಾಡಿರ್ಬೋದು. ಅದೇನೋ 2 ಲಕ್ಷ ಯೂಸ್ ಮಾಡ್ಕೊಂಡಿದಾರಂತೆ. ಮತ್ತೆ ಅಯ್ಯ ಪ್ರಿಯ, ನೀನು ಹೆಂಗ್ ಮಾತಾಡ್ತಿಲ್ಲ. ಆಕಿನ ಅಷ್ಟು ಅರ್ಥ ಮಾಡ್ಕೊಂಡಿರಿ. ಅಂತ ಮನುಷ್ಯಳ ಆಕಿ ಎಲ್ಲಿ ಉಪಯೋಗಿಸ್ಕೊಂಡಾಳ. ಯಾವ್ದ ಹುಡುಗ್ ಮಾಡ್ಯದಂತ ಕಾರವಾರ. ಹುಡುಗ್ ಮಾಡಿ ಸಂಬಂಧ ಈಕಿನ ಮೇಲೆ ಬಂದದಂತದು. ಏನೇನ್ ಆತದ ನೀನ ಸುಮ್ಮ ಒಲ್ಲೆ ಅಂತಿತ್ ನೋಡವ. ಅದು ನಾವೇ ಒತ್ತಾಯ ಮಾಡಿ ಪಂಚಾಯತಿಗೆ ನಿಂದಿರ್ಸಿದ್ವಿ. ಈಗಿದ್ರ ಇಂಥದ್ದು ಅನುಭವಿಸಿದಂಥದ್ದು. ಆ ಥರ ಖತರ್ನಾಕ್ ಲೇಡಿಗೆ ಇದೇ ಥರನೇ ಆಗ್ಬೇಕು. ಏನ್ ಮಾಡ್ಲಿಕತ್ತೀರಿ ಮಮ್ಮಿ? ಬಾರ ಸುಮ್ಮ ಬಾರವ. ಅದೇ ಸುಂದರಿದೆ ಮಾತಾಡ್ಕೋತ ಕೂತಿದೀವಿ ನೋಡವ. ಪಾಪ ಹೆಂಗಾಯ್ತು ನೋಡ, ನಿನ್ನ ಜೈಲಿಗೆ ಕರ್ಕೊಂಡು ಹೋಗ್ಯಾರಂತಲ್ಲ ಸುಮ್ಮ. ಹೌದ್ರಿ ಮಮ್ಮಿ, ನನಗೂ ಕೇಳಿ ಭಾಳ ಹೇಳಾಯ್ತ್ರಿ. ಆಕಿನೇ ಗಾಬರಿ ಆಗ್ಬಿಟ್ಟಾಳ್ರಿ. ಹೆಂಗಾಯ್ತು ಅಂತೇಳಿ ಒಮ್ಮೆ ಬಂದ್ರಲ್ರಿ ಅವರು ಲೋಕಾಯುಕ್ತ ಆಫೀಸರು. ಭಾಳ ಗಾಬರಿ ಆಗ್ಬಿಟ್ಟಾಳ್ರಿ ಆಕಿ. ಹೆಂಗಾಯ್ತು ನೋಡ್ರಿ ಮಮ್ಮಿ. ಹೌದವಾ, ನನಗೂ ಹಂಗೆ ಆಗ್ಲಿಕತ್ತ. ಬಾ ಈ ಕಡೆ ಕೂಡ ಬಾ. ಒಂದ್ ಸ್ವಲ್ಪ ಫೋನ್ ಹಚ್ಚ ಸುಮ್ಮ, ಹಚ್ಚಿ ಕೇಳು ಎಲ್ಲಿದ್ದಾರಂತೇಳಿ. ಅಯ್ಯ ಫೋನ್ ಇಲ್ರಿ ಮಮ್ಮಿ. ಫೋನ್ಗಿನೆಲ್ಲ ಕಸ್ಕೊಂಡ್ಬಿಡ್ತಾರಂತ್ರಿವ ಅವರು ಲೋಕಾಯುಕ್ತರು ಬಂದ್ರಂದ್ರ. ಈಗಿನ ಕೈಯಾಗ ಫೋನ ಇಲ್ಲ ನೋಡ್ರಿ. ಯಾರಿಗಾರ ಹಚ್ಚಿ ಏನ್ರ ಹೇಳ್ತಾಳ ಅಂತಿಕೊಂಡು ಕಸ್ಕೊಂಡ್ಬಿಟ್ಟಾರಂತ್ರಿ ಫೋನ್. ಹೌದಾ, ಫೋನನ್ನು ಕಸ್ಕೊಂಡಾರಂತ. ಅಯ್ಯ ಪಾಪ. ಈಗ ಇವರು ಶೀನಣ್ಣ ಹೋಗ್ಯಾರ ಕರೆ. ಇವ್ರಿಗೆ ಹಚ್ಚಿದೆ ಯಾಕೆ ಎತ್ತವಲ್ರವ ಇವರು. ಬರುತನ ಒಟ್ಟ ಸಮಾಧಾನ ಆಗವಲ್ದವ ನನಗೂ ಸಮಾಧಾನ ಆಗ್ತಿಲ್ಲ. ಅವಳನ್ನೆಲ್ಲಿ ಬಿಟ್ಟು ಕಳಿಸ್ತಾರೇನೋ ಅಂತ. ಹಲೋ ಮೇಡಮ್, ನಮಸ್ಕಾರ ರೀ. ಹಾ ನಮಸ್ಕಾರ, ಹೇಳಿ ಸರ್. ಅದೇ ರೀ ಮೇಡಮರ, ನೀವು ಕಂಪ್ಲೇಂಟ್ ಮಾಡಿದ್ರಲ್ರಿ, ಅವ್ರನ್ನ ಸ್ಟೇಷನ್ ಕರ್ಕೊಂಬಂದು ವಿಚಾರಣೆ ಮಾಡಿದೀವ್ರಿ. ಆದ್ರೆ ಅದ್ರೊಳಗ ಇವ್ರದೇನು ತಪ್ಪಿಲ್ಲಂತ್ರಿ. ಏನೋ ಬೇರೆದವ್ರು ಮಾಡಿದ ಮಿಸ್ಟೇಕ್ ಆಗ್ಯದಂತ್ರಿ. ಅದನ್ನ ರೊಕ್ಕ ತಂದು ಕೊಡ್ತೀನಿ ಅಂತೇಳಿ ಆ ಹುಡುಗ ಒಪ್ಕೊಂಡರಿ. ಆ ಹುಡುಗನ ಇಟ್ಕೊಂಡಿವ್ರಿ ಇಲ್ಲೇ ಸ್ಟೇಷನ್ಯಾಗ. ಅದು ಅಲ್ದೆ ಊರ್ನವ್ರು ನಮಗ್ ಬಹಳ ಬೇಕಾದವ್ರೊಬ್ರು ಮಾಮಾರು ಬಂದಿದ್ರಿ. ಅವ್ರ ಮತ್ತಿಗೆ ಇದು ಮಾಡ್ಲಾರ್ದಂಗಾಯ್ತು. ಒಳ್ಳೆಕಿದ್ದಾಳಕಿ ಅಂತಕೆಲ್ಲ ಅಂತ ಹೇಳಿ ಕಳ್ಸಿದ ಸಂಬಂಧ ಬಿಟ್ಟು ಕಳ್ಸಿವ್ರಿ ಮೇಡಮರ. ಹೌದಾ, ಓಕೆ ಓಕೆ, ನೋ ಪ್ರಾಬ್ಲಮ್. ಸಾಕು ಇಷ್ಟು ಸಾಕು ಬಿಡ್ರಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ. ಯಾರು ಫೋನ್ ಮಾಡಿದಾರು? ಅದು ಅತ್ತೆ, ಅದು ಆನ್ಲೈನ್ನಾಗ ಆರ್ಡರ್ ಹಾಕಿರ್ತೀನಲ್ರಿ, ಅವ್ರ ಫೋನ್ ಹಚ್ಚಿದ್ರಿ. ಯಾಕ ಈಕಿನ ಮಾತಾಡೋ ರೀತಿ ನೋಡಿದ್ರೆ ಪ್ರಿಯಾಂದ ಏನಾರ ಕೈ ಚಾಳಕ ಇರ್ಬೋದ ಇದ್ರಾಗ. ಆಕಿನ ಏನ ಕಿತಾಪತಿ ಮಾಡ್ಯಾಳ ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಸಾಕ್ರಿ ಇಷ್ಟು ಸಾಕು ಅಂತ ಅಂದ್ಲಂದ್ರ ಸುಂದ್ರಿ ಮಾಡಿದ ಸ್ಟೈಲ್ನಾಗ ಈಕಿನ ಏನಾರ ಕಾರ್ಬಾರ್ ಮಾಡ್ಯಾಳೋ ಏನೋ ಅಂತ ನನಗೆ ಆಕಿನ ಮೇಲೆ ಯಾಕ ಡೌಟ್ ಬರ್ಲಿಕತ್ತ. ಹಂಗೇನಾರ ಮಾಡಿದ್ಲಂದ್ರ ಅದು ಸುಂದ್ರಿಗೆ ಗೊತ್ತಾಯ್ತಂದ್ರ ಪ್ರಿಯಾ ಸುಂದ್ರಿ ಕೈಯಾಗ ಸತ್ತೇ ಹೋಗ್ತಾ. ಯಾಕ ಸುಮ್ ಕೂತಿಲ್ಲ, ಏನೋ ವಿಚಾರ ಮಾಡ್ಕೊತ? ಏನಿಲ್ರಿ ಮಮ್ಮಿ, ಪಾಪ ಸುಂದ್ರಿದ ಚಿಂತೆ ಆಗ್ಯದ್ರಿವ. ಒಂದ್ಸಲ ಸ್ಟೇಷನ್ಗೆ ಹೋಗಿ ಬಂದ್ರೆ ಊರನವ್ರ ಮಂದಿ ಒಂದ್ ತರಾನೇ ನೋಡ್ತಾರೆ ಮಮ್ಮಿ. ತಪ್ಪಿರ್ಲಿ ಬಿಡ್ಲಿ ಅದೇ ವಿಚಾರ ಮಾಡ್ಲಿಕತ್ತಿದ್ದೇರಿ. ಮಾಮಾರಿಗೆ ಇನ್ನೊಂದ್ಸಲ ಫೋನ್ ಹಚ್ಚಿ ಕೇಳ್ರಿ ನೋಡಮ್ಮ ಎತ್ತಾರನ. ಏನು ಮಾಮಾರಿಗೆ ಫೋನ್ ಹಚ್ಚ ಅಂತ ಅನ್ಲಿಕತ್ತಿದ್ರಿ? ಏನ್ ಸಮಾಚಾರ? ಅಯ್ಯ ಮಾಮಾರ ಬಂದ್ರಲ್ಲ. ಮಾಮಾರ ಏನಾಯ್ತ್ರಿ? ಸುಂದ್ರಿ ಬಗ್ಗೆ ಹೇಳ್ರಿ ಮಾಮಾರ. ಏನ್ ಬಿಟ್ಟು ಕಳ್ಸಿದ್ರ, ಏನ್ ಅಲ್ಲೇ ಇಟ್ಕೊಂಡಾರ? ಏನಂದ್ರ ಹೇಳ್ರಿ ಬಡನೆ. ಸುಂದ್ರಿದೇನು ತಪ್ಪಿಲ್ಲ ಅಂತ ಹೇಳಿದ್ರಿ ಇಲ್ರಿ ಪೊಲೀಸರು. ಬಿಟ್ಟು ಕಳ್ಸಿದ್ರ ಏನ್ ಅಲ್ಲೇ ಇಟ್ಕೊಂಡಾರ? ಅಯ್ಯ ಸಮಾಧಾನ. ಇಬ್ರು ಒಮ್ಮೆ ಒಂದೇ ಕ್ವಶನ್ ಅಷ್ಟು ಸಲ ಕೇಳಿದ್ರೆ ನಾ ಏನ್ ಮಾಡ್ಲಿ? ಹೇಳುತ್ತಾನ ಒಂದ್ ಸ್ವಲ್ಪ ಸುಮ್ ಇರಿ. ನೀರ್ ಕೊಡು ಒಂದ್ ಗ್ಲಾಸು, ಕೂಡ್ತೀನಿ, ಕೂತ್ ಮಾತಾಡ್ತೀನಿ ಒಂಚೂರು. ಕುಡಿಲಿಕ್ಕಂತ ತಗೋರಿ ನೀರು. ನೀವೇನ್ ಅಡ್ವಿಗೆ ಹೋಗಿ ಬಂದಿರೇನು? ಏನಾಯ್ತಂತ ಸುದ್ದಿ ಹೇಳ್ರಿ ಮೊದಲ. ಪ್ರಿಯಾ ಒಂದ್ ಗ್ಲಾಸ್ ನೀರಂತ ತಗೊಂಬಂದ್ ಕೊಡ ನಿಮ್ಮ ಮಾಮಾಗ. ಹಾ ಸರಿ ಅತ್ತೆ. ಮಾವನವ್ರಿಗೆ ಉಸಿರಾಡ್ಸ್ಲಿಕ್ಕಾದ್ರೂ ಬಿಡಿಯತ್ತೆ. ಯಾಕ ಪ್ರಿಯಾ ನಿನಗೆ ಗಾಬರಿ ಆಗೋಲ್ದ? ಸುಂದ್ರಿ ಜೈಲಿಗೆ ಹೋಗಿದ್ದು ಮೊನ್ನೆಷ್ಟು ಸುಂದ್ರಿ ಅಕ್ಕ ಸಂಬಂಧ ಬಡ್ಕೋತಿದ್ದಿ. ಇವತ್ತು ಯಾಕ ಎಷ್ಟು ಕೂಲ್ ಆಗಿದ್ದೀಯಲ್ಲ ಆಕಿ ಜೈಲಿಗೆ ಹೋದ್ರೂ ಏನೋ ಅನ್ಸೋಲಾಗ್ಯದ ನಿನಗ? ಅಯ್ಯೋ ಹಂಗೇನಿಲ್ಲ ಸುಮಾ ಅಕ್ಕ, ನಂಗೂ ಬೇಜಾರಾಗಿದೆ. ಆದ್ರೆ ನೀವು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ರಲ್ವಾ, ಗಾಬರಿಯಿಂದ. ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ, ಕೂಲ್ ಆಗಿರಿ ಅಂತ. ನಂಗೂ ತುಂಬಾನೇ ಬೇಜಾರಾಗಿದೆಯಪ್ಪ. ನೀನು ತುಂಬಾನೇ ಬೇಜಾರಾಗಿದೆಯಪ್ಪ ಅಂತೇಳ ಅವಾಗನೇ ಗೊತ್ತಾಗ್ತದ ನಿನ್ಗೆ ಎಷ್ಟು ಖುಷಿ ಆಗ್ಯದ ಅಂತೇಳಿ. ಏನೋ ಕಿತಾಪತಿ ಮಾಡ್ಯಾಳಿಕೆ ಅಂದ್ರೆ. ಬನ್ನಿ ಮಾಮ ಕೂತ್ಕೊ ಬನ್ನಿ, ನಾನು ನೀರು ತಗೊಂಡ್ ಬರ್ತೀನಿ. ಆಯ್ತವ, ನೀನಾರ ನೀರ್ ತರ್ಲಿಕ್ಕೆ ಒಪ್ಕೊಂಡೆಲ್ಲ. ಜಲ್ದಿ ಹೋಗಿ ತಗೊಂಬರ್ವ ಒಂದ್ ಗ್ಲಾಸು. ಅಲ್ಲಿ ಮಾತಾಡಿ ಬಾಳ ಗಂಟ್ಲು ಹಾರಿದಂಗ ಆಗ್ಯದ. ಡುಮ್ಮವ್ ನೋಡು, ನೀರ್ ಕೇಳಿದ್ರೆ ಅಡವಿಗೆ ಹೋಗಿ ಬಂದು ಏನಂತ ಕೇಳ್ತಾಳ. ಅಯ್ಯ ಹಂಗಿಲ್ರಿ, ಯಾವಾಗ್ಲೂ ನಾನೇ ನೀರ್ ಕೊಡ್ತೀನಿ. ಇಲ್ಲಿ ನಿಮಗ್ ಬಂದಗಣಿ. ಇವತ್ತೊಂದ್ ಸ್ವಲ್ಪ ಗಾಬರಿ ಆಗಿನಿ, ಸುಂದ್ರಿ ಸುದ್ದಿ ಕೇಳ್ಬೇಕಂತೇಳಿ ಅದಕ್ಕೆ ಹಂಗ ಅಂದಿನಿ. ಅಯ್ಯೋ ಹೋಗ್ಲಿ ಬಿಡಿ ಮಾಮ, ನಾನು ತಗೊಂಡ್ ಬರ್ತೀನಿ ನೀರು. ಏನಾಯ್ತ್ರಿ ಮಾಮರ, ಏನಂದ್ರಿ? ಏನಾಗ್ತದವ, ಇವ್ರದು ತಪ್ಪ ಅದ್ ಬಿಡವ. ಒಂದ್ ಸ್ವಲ್ಪ ಮುದ್ದಾಮ ಅವ್ರು ಬಂದಾಗನೇ ಇವ್ರದು ಮಿಸ್ಟೇಕ್ ಆಗ್ಬಿಟ್ಟದ. ಇವ್ರ ಪಂಚಾಯತ್ಯಾಗ ಯಾವಾಗೂ ಹಂಗ ಆಗ್ಲಾರ್ದು 2 ಲಕ್ಷ ರೂಪಾಯಿ ಅವ ರವಿ ಬಳಸ್ಕೊಂಡ್ಬಿಟ್ಟನಂತ. ಅವ್ರ ಅಪ್ಪಗೇನ ಆರಾಮಿಲ್ಲಾರ ಸಂಬಂಧ. ಅದು ಸುಂದ್ರಿ ಗೊತ್ತೇ ಇಲ್ಲ ಪಾಪ. ಏನ್ ಮಾಡ್ಬೇಕು ಅಕ್ಕಿ?
ಈಗ ಅವ್ರು ಬಂದಿದ್ದು ಗೊತ್ತಾಗ್ಯದ. ಕರ್ಕೊಂಡು ಹೋಗಿದ್ರು ಮತ್ತು ನಾನು ಶೀನಣ್ಣ ಹೋಗೋಣ ಅಲ್ಲಿ ನಮ್ಮ ಪರಿಚಯದವರ ಇದ್ರು. ಅವ ಡುಮಿ ಆ ಶೇಖರ ನಮಗ್ ಬರ್ತದಲ್ಲ ಹುಡುಗ, ಭಾಳ ಅವು ಸಾಲಿ ಕಲಿಯಕ್ಕೆ ಇದು ಬಡತನ ಅದ ರೀ ಅಂದ್ ಸಂಬಂಧ ಒಂದಿಷ್ಟು ದಿನ ಊಟ ಹಾಕಿ ಸಹಾಯ ಮಾಡಿದ್ವಲ್ಲ ಮಾರಾಯ ರೊಕ್ಕದ್ದು. ಅವ ಬಸಣ್ಣನ ಮಗ ಅವನೇ ಇಲ್ಲಿ ಆಫೀಸರ್ ಆಗಿ ಬಂದಾನ. ನಾನು ನೋಡಿ ಗಾಬರಿ ಆಗಿ ಮಾಮಾರ ನೀವ್ರಿ, ಹೇ ಮಾಮಾರ ನೀವ್ರಿ ಅಂತ ಫುಲ್ಲು ಇದು ಆಗ್ಯದ. ಹಂಗೇನಿಲ್ಲಪ್ಪ, ಹೆಣ್ಮಗಳು ಚಲೋ ಇದ್ದಾಳ, ಹಿಂಗ ಆಗ್ಯದ, ಬಿಟ್ಟು ಕಳಿಸು, ಹಂಗ ಜೈಲ್ನಾಗ ಇಟ್ಕೊಳ್ಳೋ ಚಲೋ ಅಲ್ಲ ಹೆಣ್ಮಕ್ಳನ್ನ ಅಂತೇಳಿ ಆ ಹುಡುಗನ್ ಇಟ್ಕೋತೀವ್ರಿ ಸರ ಅಂದ್ರು. ಆಯ್ತು ಇಟ್ಕೋರಿ ಅವನ್ನ ಅಂತೇಳಿ ರವಿನ ಅಲ್ಲೇ ಬಿಟ್ಟು ಸುಂದರಿನ ಕರ್ಕೊಂಬಂದಿವಿ ನೋಡು. ಹೌದ್ರಿ, ಚಲೋ ಆಯ್ತ್ರಿ. ಹಂಗಾರ ಅಲ್ಲಿ ಸುಂದ್ರಿ ಮನಿಗೆ ಬಂದ್ಲಲ್ಲ ಅಷ್ಟೇ ಸಾಕ್ರಿ. ಆ ಬಸವಣ್ಣನ ಮಗ ಲೋಕಾಯುಕ್ತ ಆಫೀಸ್ನಾಗ ಕೆಲಸ ಮಾಡ್ತಾನ್ರಿ, ಅಷ್ಟು ದೊಡ್ಡ ಆಫೀಸರ್ ಆಗನ್ರಿ ಆ ಹುಡುಗ. ಅಯ್ಯವ್ವ, ಹಿಂಗೆ ನೋಡ್ರಿ ಬಡವ್ರ ಹುಡುಗರ ಕಲಿತಾರಂತಾರಲ್ಲ, ಸುಳ್ಳಲ್ಲ ನೋಡ್ರಿ. ಏನ ಸುಮ್ಮ ಪಾಪ ಹುಡುಗ ಒಂದೊತ್ತು ಊಟಕ್ಕೆ ಇರ್ತಿದ್ದಿಲ್ಲ ನೀನ, ಅಂಥದ್ರಾಗ ನಾವೇ ಒಂದು ಸ್ವಲ್ಪ ಫೀಸ್ ಕೊಟ್ಟಿವಿ ನೋಡು ಅಷ್ಟೇ. ಅಷ್ಟು ಬಡತನದಾಗನೇ ಕಷ್ಟಪಟ್ಟು ಓದಿ ಅಷ್ಟು ದೊಡ್ಡ ಆಫೀಸರ್ ಆಗ ನೋಡವ. ಚಲೋ ಆಯ್ತ್ರಿ ನೀವು ಹೋಗಿದ್ದಂದ್ರೆ. ನೀವು ಸಹಾಯ ಮಾಡಿದ ಒಬ್ಬರಿಗೇನ್ರಿ ಮಾಮಿ, ಮಾಮಿ ಏನಂದ್ರೆ ಅದಕ್ಕಂದಲೇ ದೇವ್ರು ಅಂತಾರೆ ಊರನ್ ಮಂದಿ ಎಲ್ಲರೂ. ಬಡತನ ಅಂದ್ರ ಅಲ್ಲಿ ನೀವು ಇದ್ದೇ ಇರ್ತೀರಿ ನೋಡ್ರಿ. ಹೆಂಗದ ನೋಡ್ರಿ ಮಾಮಿ, ಎಲ್ಲಿಂದ ಯಾರಿಗಾರ ಸಹಾಯ ಮಾಡಿದ್ರ ಯಾವ ರೀತಿಯಿಂದ ನಮಗೆ ಸಹಾಯ ಆಗ್ತದ ಅನ್ನಕ ಇದೇ ನೋಡ್ರಿ. ಮಾಮಾರು ಹೋದ್ರಂತೇಳಿ ಆಯ್ತು ನೋಡ್ರಿ ಮಾಮಿ, ಇಲ್ಲಾಂದ್ರ ಸುಂದರಿ ಗತಿ ಏನಾಗ್ತಿತ್ರಿ, ಜೈಲ್ನಾಗಿರೋ ಪರಿಸ್ಥಿತಿ ಬರ್ತೈತ್ರಿ. ಹಂಗೇನಿಲ್ವ, ಸುಮ್ಮ ಒಂದಿನ ಇಟ್ಕೋತಿದ್ರ. ಆದ್ರ ತಪ್ಪು ತಡಿ ಅವರು ವಿಚಾರ ಮಾಡೋರಲ್ಲ, ತಪ್ಪಿರ್ಲಿಲ್ಲ ಅಂದ್ರ ಬಿಟ್ಟು ಕಳಿಸ್ತಿದ್ರು. ನಮಗೂ ಪರಿಚಯ ಅಂತೇಳಿ ಅದೇ ಹೇಳಿನ ಅಷ್ಟಕ್ಕೂ ನಾನು. ಹಂಗೇನ್ರ ಇತ್ತಂದ್ರ ಕರಿಯಪ್ಪ, ನಾ ಜಾಮೀನ್ ಆತೀನಿ, ಅವಾಗ ಹೋಗಿ ಬರ್ತಾಳ, ಆದ್ರ ವಸ್ತಿ ಇರೋದು ಬೇಡ ಅಂತೇಳಿ ಕರ್ಕೊಂಬಂದಿನಿ. ಅಲ್ರಿ ಅವಾಗ ಹೋಗಿ ಬರ್ತಾಳ ಅನ್ನಕೇನ್ ತಪ್ಪ ಇಲ್ಲಲ್ಲ, ತಪ್ಪಿದ್ರ ಮಾಡ್ಬೇಕು. ಆ ಹುಡುಗ ಬಾಸ್ಕೊಂಡಿದ್ ಕಿಕ್ಕಿ ಏನ್ ಮಾಡ್ಬೇಕು ಪಾಪ. ಹಂಗೆ ಅನ್ಲಿಕ್ ಬರ್ತದ, ನಿನಗಂತೂ ಏನು ಗೊತ್ತಿಲ್ಲ ನಿನಗ. ಅಲ್ಲ, ಪಂಚಾಯತಿ ಚೇರ್ಮನ್ ಇಕ್ಕಿದ್ದಾಳೆ, ಈಕಿನ ಕೆಳಗಿನವ್ರು ಬಳಸ್ಕೊಂಡಾರಂದ್ರೂ ಈಕಿನ ಮೇಲೆ ಬರೋದು ಡುಮಾವ ಅದು. ಹೌದ್ರಿ ಮಾಮಿ, ಮತ್ತ ಪಂಚಾಯತ್ ಎಲ್ಲ ಈಕಿಂದ ಜವಾಬ್ದಾರಿ ಇರ್ತದಿಲ್ರಿ. ಏನಾಗ್ಯದ ಏನ್ ಹೋಗ್ಯದ ಎಲ್ಲಾ ನೋಡ್ಬೇಕಾಗ್ತಿರ್ತದಲ್ರಿ, ಹಂಗಾಗಿ ಮೇನ್ ಈಕಿನ ಹಿಡಿತಾರ್ರಿ. ಏನು ನೀವ ಈಗ ಮನಿಗ್ ಬಂದಾಳ ಏನ್ರಿ ಸುಂದ್ರಿ? ಬಂದಾಳ. ಆಕಿನ ಮನೆಗೆ ಬಿಟ್ಟ ನಾ ಈ ಕಡೆ ಬಂದೆ. ಅಯ್ಯವ್ವ ಪಾಪ ಗಾಬರಿ ಆಗಿರ್ಬೇಕಂತೀನಿ. ನಾ ಒಂದ್ ಸ್ವಲ್ಪ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನ್ರಿ, ಸಮಾಧಾನ ಆಗೋಲ್ ನನಗ. ನಡೀರಿ ಮಾಮಿ, ನಾನು ಬರ್ತೀನ್ರಿ. ಅಲ್ಲೋ, ಗಂಡನೇ ಬಿಡಿಸ್ಕೊಂಡ್ ನಾ ಒಂದ್ ಕಪ್ ಚಾ ಇಲ್ಲ, ನೀರಿಲ್ಲ, ಮೊದಲ ಆಕಿನ ಮಾತಾಡ್ಸ್ಕೊಂಡ್ ಬರ್ಲಿಕ್ಕೆ ಹೋಗ್ತೀನಿ ಅಂತಿ ನೋಡಿ ನೀನು. ಈ ನಿಮ್ ಸೊಸಿ ಇದ್ದಾಳಲ್ಲ, ಕೊಡ್ತಾ ತಗೋರಿ, ನೀರು ಕೊಡ್ತಲಿಕ್ಕೆ ಹೋಗ್ಯಾ ಇಲ್ಲ, ನಾ ಹೋಗ್ಬರ್ತೀನ್ರಿ, ನಾನು ಸಮಾಧಾನ ಆಗೋಲ್ದು. ಪ್ರಿಯಾ, ನೀನು ಓದ್ತೀಯನ, ಹೋಗ್ಬಾರವ, ಇವರಿಬ್ರು ಸುಂದರಿನ ಮಾತಾಡ್ಸ್ಲಿಕ್ಕೆ ಹೊಂಟಾರ ನೋಡು. ಇಲ್ಲ ಮಾವ, ಪರವಾಗಿಲ್ಲ, ಅವ್ರು ಹೋಗ್ ಬರ್ಲಿ. ಇವನು ಹೇಳ್ತಾನೆ ಇವಾಗ ಹೋಗ್ಲಿಕ್ಕೆ ಆಗಲ್ಲ ನಂಗೆ, ಬೇಕಿದ್ರೆ ಆಮೇಲೆ ನೋಡ್ತೀನಿ ನಾನು. ಹೌದಾ, ಆಯ್ತಾಳವ, ಅಷ್ಟೇ ಮಾಡ. ಇಕ್ಕಿ ಹೋಗ್ಬೇಕಿ, ನಮ್ ಸೊಸಿ ಯಾವಾಗ ಹೆಂಗಿರ್ತಾಳ ಅಂತಾನೆ ಹೇಳಿಕ ಆಗಂಗಿಲ್ಲ. ಅಲ್ಲಲ್ಲಿ ನೋಡಿದೆ ಮೊನ್ನೆ ಎಷ್ಟು ಬಡ್ಕೋತಿದ್ಲು, ಸುಂದ್ರಿ ಅಕ್ಕ ಅಂತ. ಇವತ್ತು ಯಾಕ ಒಂದ್ ಸ್ವಲ್ಪ ಮಾತನ್ಯಾಗ ಬರಕಾಗಿಲ್ಲ ಆಕಿ ಪ್ರಿಯಾ. ಹ್ಞೂ ರೀ ಮಾಮ, ನನಗೂ ಹಂಗೆ ಅನ್ಸ್ಲಿಕತ್ತದ್ರಿ. ಯಾವಾಗ್ಲಿಂದ ನಾ ಅದೇ ವಿಚಾರ ಮಾಡ್ಲಿಕತ್ತಿದ್ದರಿ. ಏನವ ನಮಗಿಂತವೆಲ್ಲ ಏನು ತಿಳಿಯಂಗಿಲ್ಲ ನೋಡ್ ಸುಮ್ಮ. ನಾ ಇಂಥದೇನು ವಿಚಾರಣೆ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಅವ್ರ ಹಂಗ್ ತಿಳ್ಕೊಂಡಾರನ ಇವ್ರ ಹಿಂಗ ಅದಾರನ ಅಂತೇಳಿ. ಹೌದೌದು, ನಮ್ ಡುಮ್ಮ ಬಾಳ ಮುಗ್ದೆ, ಇಂಥವೆಲ್ಲ ಏನು ಗೊತ್ತಾಗಂಗಿಲ್ಲ ಆಕಿಗೆ. ಕರೆಗೂ ಗೊತ್ತಾಗಿಲ್ರಿ ನನಗೇನ್ ಹಂಗ ಅನ್ಸಿಲ್ರಿಪ್ಪ. ಆಯ್ತಾಯ್ತು ಬಿಡು. ನಾಳೆ ಸುಂದರಿ ಮನಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ. ನೀವು ಬರ್ರಿ, ಪಾಪ ಜೈಲ್ಗೆ ಹೋಗಿ ಬಂದಾಳ, ತ್ರಾಸ ಆಗಿರ್ತದಿಲ್ರಿ ಎಷ್ಟೇ ಆಲಿ. ಇದ್ರ ಬಗ್ಗೆ ನಿಮಗೇನ್ ಅನಿಸದ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಧನ್ಯವಾದಗಳು.